ನಮಸ್ಕಾರ. ನೀನು ಸ್ವಲ್ಪ ಹತ್ರ ಬಾ. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ, ನಮ್ಮ ಮಗಗ ನಿಮ್ದು ಯಾವ ಊರಣ್ಣ? ನಮ್ಮದು ಗಂಗಾವತಿ ತಾಲೂಕು ಅನುಗೋಳ ಅಂತ. ಸ್ವಲ್ಪ ಜೋರಾಗಿ ಮಾತಾಡು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅನುಗೋಳ ನಮ್ಮದು. ಇದ್ರಂಗ ಇಲ್ಲಿ ಕೆಲವು ಜಗ್ಗಿ ತೋರಿಸಿ ಅದು ಡಾಕ್ಟರ್ ತಕ್ಕ ನಿಮ್ಮ ಮಗ ಮೆಡಿಸಿನ್ಗೆ ಓಡಲ್ಲಣ್ಣ. ನಮ್ಮೂರಾಗ ಡಾಕ್ಟರ್ ಇದ್ರು, ನೀನು ತಲೆ ಹೋಗ್ಬಿಡು ಓದ್ತಂದ್ರು. ಇವಾಗ ಡಾಕ್ಟ್ರೇ ಅಂತ ಹೇಳಿ ಕಳಿಸಿದ್ರು. ನೀನು ತಲೆ ಹೋಗಂತಂದ್ರು. ಕರೆಕ್ಟ್ ಇವತ್ತಿಗೆ ಒಂದು ತಿಂಗಳಾಯ್ತು. ಕರೆಕ್ಟಾಗಿ ಒಂದೇ ತಿಂಗಳಾಯ್ತು. ಒಂದೇ ಹೇಳ್ಬಾರ್ದು, ಕರೆಕ್ಟಾಗಿ ಹೇಳ್ಬೇಕು. ಈಗ ನಮ್ಮ ಕಡೆ ಮೆಡಿಸಿನ್ ತಗೊಂಡೋಗಿ ಕರೆಕ್ಟಾಗಿ ನಿಮ್ಮ ಮಗಗೆ ಎಷ್ಟು ದಿನ ಆಯ್ತು? ಒಂದು ತಿಂಗಳಾಯ್ತು ನೋಡೋಣ. ಇವತ್ತಿಗೆ ಒಂದು ತಿಂಗಳಾಯ್ತು. ನಿಮ್ಮ ಮಗಿಗೆ ಯಾವ್ಯಾವ ರೀತಿ ಮಾಡ್ತೀರಿ ಹೇಳಿ? ನಾವು ಏನೇನು ಮಾಡಿದ್ರಿ? ಈಗ ನಾವು ಮೆಡಿಸಿನ್ ಕೊಟ್ಟಿದ್ದೀವಿ. ಒಂದು ಬಾಟ್ಲಿ ತಗೊಳೋದು, ಅಲ್ಗಡಿಸೋದು, ಒಂದು 4-5 ದಪ್ಪ ಹಚ್ಚಿಬಿಡ್ತೀವಿ. ಒಂದು ದಿವಸಕ್ಕೆ ಎಷ್ಟು ಟೈಮ್ ಎಷ್ಟು ಟೈಮ್ ಬಿಸಿಲಿಗೆ ಬಿಡ್ತೀವಿ? ಎಷ್ಟು ಟೈಮ್ ಅಪ್ಲೈ ಮಾಡಿ ಹಚ್ಚೋದು ಹಂಗೆ ಬಿಸಿಲಿಗೆ ಬಿಡೋದು. ಯಾವಾಗ ಬಾಡಿಕೆ ಅಂತ ಬಂತ ಹಚ್ಚೋದು ಬಿಸಿಲಿಗೆ ಬಿಡೋದು. ಒಂದು ದಿವಸಕ್ಕೆ 4 ಸಲ 5 ಸಲ ಹಚ್ಚಿ ಬಿಸಿಲು 4 ದಪ್ಪ ಅಂತ ಮಿನಿಮಮ್ ಹಚ್ತೀವಿ. ಹಚ್ಚಿ ಬಿಸಿಲು. ನಿಮ್ಮ ಮಗ ಫಸ್ಟ್ ಎಲ್ಲೆಲ್ಲಿ ಇರ್ತಾನೆ? ಇದೆಲ್ಲ ಇದಷ್ಟು ಕಾಣಿಸ್ತಾರಣ್ಣ. ಇದು ಮಕ್ಕಲ್ಲ ಮಕ್ಕ ಎಲ್ಲ ಇದೆಲ್ಲ ಇದೆಲ್ಲ ಇತ್ತಾ? ಆಮೇಲೆ ನೀನು ಇದು ತೋರ್ಸು. ಇದೆಲ್ಲ ಫುಲ್ ಇದೆಲ್ಲ ಇತ್ತು ಪೇಸು. ಯಾರನ್ನ ನೋಡ್ತಪ್ಪ ಅಂದ್ರೆ ಏನಾಗೈತಿ ಇವಾಗ ಏನಾಗೈತೆ? ಈಗೇನು ಬಂದೋಬಸ್ತ್ ಹೋಗ್ಬಿಟ್ಟೈತೆ ಎಲ್ಲ ಹೋಯ್ತು. ನಿನಗೇನು ಅನ್ಸುತ್ತೆ? ಖುಷಿ ಆಗುತ್ತೆ? ಖುಷಿ ಏನೋ ದೇವ್ರು ಸಿಕ್ಕಂಗೆ ಸಿಕ್ಕಪ್ಪ. ಒಳ್ಳೇದಾಗಲಿ ನಿಮ್ಮ ಮಗ, ನಿಮಗೆ ಒಳ್ಳೇದಾಗಲಿ. ಇವಾಗ ನಿಮ್ಗೆ ನಂಬಿಕೆ ಇದೆ? ನಂಬಿಕೆ ಎಂಬುದು ಪುಟ್ಟಪ್ಪರು ನಂಬಿಕೆ ಐತಪ್ಪ. ಇವಾಗ ಬಹಳ ಖುಷಿ ಅನ್ಸುತ್ತೆ. ಡಾಕ್ಟರ್ ಕಡೆ ಎಲ್ಲ ತೋರಿಸಿದೆ? ಎಲ್ಲ ತೋರಿಸಿದೆ ಅಣ್ಣ. ಏನಿಂದ ಅದು 8 ದಿನದಾಗ ಹಂಗ ಬಾಡಿಕೆ ಅಂತ ಬಂತಲ್ಲ, ಪಕ್ಕ ರಿಸಲ್ಟ್ ಐತಿ ಅಂತ ಗೀತ ಒಂದು ದೇವ್ರು ಅಂತಂದೆ ಅಂತ. ಒಳ್ಳೇದಾಗಿಲ್ಲ. ನಮ್ದೆಲ್ಲ ಅಂತೆಲ್ಲ ಮೇಲೆ ಭಗವಂತ ಒಳ್ಳೇದಾಗಿಲ್ಲ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ತದೆ ಮಾಡಿಕೊಡ್ಬೇಕು. ಮತ್ತೆ ಇದು ದುಡ್ಡು ಎಲ್ಲ ಸುಮಾರು ಹಾಕಿರ್ಬೋದು ಆಸ್ಪತ್ರೆಗೆಲ್ಲ. ನಾವೇನಾದ್ರು ನಿಮ್ಮೆಲ್ಲ ದುಡ್ಡು ಬೇಡಿಕೆ ಇತ್ತ? ಯಾವ್ದಾದ್ರು ಕೇಳಿದ್ಯಾ? ನೋಡಿ ಅಣ್ಣವ್ರೆ, ಇದ್ರ ತರ ಮಾಡ್ಬೇಕು. ಕರೆಕ್ಟಾಗಿ ಮೆಡಿಸಿನ್ ತಗೊಂಡೋಗಿ ಹಂಗೆ ಸುಮ್ನೆ ಹಚ್ಚಿ ಸುಮ್ನೆ ಇದು ಮಾಡೋದಲ್ಲ. ಅದು ತಗೊಂಡ್ಮೇಲೆ ಕರೆಕ್ಟಾಗಿ ಪತ್ತೆ ಫಾಲೋ ಮಾಡ್ಬೇಕು. ಇಂಪಾರ್ಟೆಂಟ್ ಮೇನ್ ಪತ್ತೆ ಕಂಪಲ್ಸರಿ ಮಾಡ್ಬೇಕು. ಪತ್ತೆ ಮಾಡ್ಬೇಕು. ಆಮೇಲೆ ಹೊರಗಡೆ ತಿನ್ಬಾರ್ದು. ಏನ್ ಬೇಕೇನು ಹುಡುಗರಿಗಿದ್ಮೇಲೆ ಐಸ್ ಕ್ರೀಮು, ಬೇಕರಿ ಐಟಮ್ ಇಂಥವೆಲ್ಲ ಕೊಡ್ಬಾರ್ದು. ಆಮೇಲೆ ಕೆಲವೊಂದು 3-4 ಕಾಲ ಹಟ್ಟಿ ಬಿಸಿಲಿಗಿರ್ಬೇಕು. ಹಚ್ಚಿ ಇವಾಗ ಬಹಳ ಇಂಪಾರ್ಟೆಂಟ್ ಸ್ಪೀಡ್ ಆಗಿ ಸರಿ ಆಗಕ ಬಹಳ ಸ್ಪೀಡ್ ಅಂದ್ರೆ ಬಹಳ ಸ್ಪೀಡ್ ಹೋಗುತ್ತೆ. ಈಗ ಒಳ್ಳೆ ಇಂಪಾರ್ಟೆಂಟ್. ಈಗ ಮೆಡಿಸಿನ್ ಮಾಡೋರಿಗೆ ಅತಿ ಹೆಚ್ಚು ದೊಡ್ಡ ಲಾಭ. ಇವಾಗ 4-5 ತಿಂಗಳಲ್ಲಿ ಎಷ್ಟು ವಿತರಿಸೇನು ಸರಿ ಮಾಡ್ಬೋದು. ಅದು ಕರೆಕ್ಟಾಗಿ ರೂಲ್ಸ್ ಪತ್ತೆ ಮಾಡ್ಬೇಕು ಹಚ್ಚಿ. ಇದ್ರ ಖಂಡಿತ ವಾಸಿ ಮಾಡ್ಬೋದು. ಒಂದೇ ತಿಂಗಳಲ್ಲಿ ಇವ್ರ ಮಗ ಕರೆಕ್ಟ್ ಆಗಿ ಮಾಡಿದಾನೆ, ಕರೆಕ್ಟ್ ಆಗಿ ವಾಸಿ ಆಗೈತೆ. ಇದು ನಿಮ್ಗೆ ಒಂದು ಖುಷಿ ಆಗುತ್ತೆ. 10 ಬಿಟ್ಟಿಲ್ಲ ಆನಮನೆ ಹೆಚ್ಚಿವಿ ನಾವು. ಒಳ್ಳೇದು. ಹಾಗೆ ಮತ್ತೆ ಈಗ ನೋಡಿ ಚೆನ್ನಾಗಿದೆ, ಬಹಳ ಖುಷಿ ಆಗುತ್ತೆ. ಇವರಲ್ಲಿ ಏನು ದುಡ್ಡಿಂದು ಹಣಕಾಸು ನಮಗೆ ಬೇಡಿಕೆ ಇಲ್ಲ, ಯಾವ್ದಿಲ್ಲ. ನಿಮ್ಮ ಹತ್ರ ಏನಂತ ಕೇಳಿದ್ವಿ ನೋಡಿ ಅಣ್ಣವ್ರೆ, ನಾವು ತಗೊಂಬುದು ಎಣ್ಣೆದು ಕರ್ಪೂರದು. ಅದು ನಮಗೆ ಫ್ರೀ ಬಂದಿಲ್ಲ. ಅದು ಪ್ಯೂರ್ ಗಾಣದಲ್ಲೇ ಮಾಡ್ಸೋದು ಎಣ್ಣೆ ಕರ್ಪೂರ. ಅದ್ರ ಮಾತ್ರ ನಾವು ದುಡ್ಡು ತಗೊಂಬೋದು. ಮಿಕ್ಕಿದ್ದು ಔಷಧ ಮಾಡಿಕೊಡೋದು ದುಡ್ಡು ಪಟ್ಟು ಪೀಚ್ ಕಾಸು ಯಾವತ್ತೂ ತಗೊಂಬಲ್ಲ, ಯಾರ ಹತ್ರನೂ ಕೇಳಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ, ಆಯುರ್ವೇದದಲ್ಲಿ ಮೆಡಿಸಿನ್ ಮಾಡಿ ಕೊಡ್ತಾರಲ್ಲ, ಔಷಧ ಹಾಗೆ ಫ್ರೀ ತಗೋಬಾರ್ದು. ನಾವು ಆದ್ರೂ ಯಾರ ಹತ್ರನೂ ಕೈ ಚಾಚಲ್ಲ. ಅವರಲ್ಲಿ ₹1 ಅದನ್ನ ಕೊಟ್ಟು ತಗೋಬೇಕು. ಅವ್ರ ಕರ್ಮ ತೀರ್ಬೇಕಾದ್ರೆ ಅವ್ರು ಕೊಟ್ಟರೆ ಸಂತೋಷ, ಕೊಟ್ಟಿಲ್ಲ ಅಂದ್ರೆ ಸಂತೋಷ. ನಮಗೆ ನಮ್ಮಿಂದ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದು. ನಮಸ್ತೆ ಅಣ್ಣ, ಒಳ್ಳೇದಾಗ್ಲಿ. ಭಗವಂತ ಒಳ್ಳೇದ್ ಮಾಡ್ಲಿ. ನಮಸ್ತೆ.